ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಟಿಯು ರೆಗ್ಯುಲೇಷನ್ಸ್ ಅಂತ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ವಿಟಿಯವರು. ಸೊ ಈ ಒಂದು ನೋಟಿಫಿಕೇಶನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಕೆಲವೊಂದು ಇಂಪಾರ್ಟೆಂಟ್ ರೆಗ್ಯುಲೇಷನ್ಸ್ ಮತ್ತು ರೂಲ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ಎಸ್ಪೆಷಲಿ 2025 ಸ್ಕೀಮ್ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಾನು ನಿಮಗೆ ಎಲ್ಲನೂ ತಿಳಿಸ್ಕೊಡಲ್ಲ. ಓಕೆ, ಎಲ್ಲನೂ ತಿಳಿಸ್ಕೊಟ್ಟು ವಿಡಿಯೋನ ಲೆಂತ್ ಮಾಡಲ್ಲ. ಜಸ್ಟ್ ಶಾರ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಇಂಪಾರ್ಟೆಂಟ್ ಏನೇನು ನಿಮಗೆ ಬೇಕಿದ್ದು, ನಿಮಗೆ ಗೊತ್ತಿರಲೇಬೇಕು ಅಂತ ಇರ್ತಾವಲ್ಲ ಆ ರೆಗ್ಯುಲೇಷನ್ಸ್ ಮಾತ್ರ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನೋಡ್ತಾ ಇರ್ಬೋದು ಕಂಟೆಂಟ್ಸಲ್ಲಿ ಡ್ಯೂರೇಷನ್ ಆಫ್ ದ BE BTech ಪ್ರೋಗ್ರಾಮ್ ಅಂತಿದೆಯಲ್ಲ, ಇದನ್ನು ನೋಡೋಣ. ಅದಾದಮೇಲೆ ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ BE BTech ಪ್ರೋಗ್ರಾಮ್ ಮತ್ತು ಟೈಮ್ ಲಿಮಿಟ್ ಫಾರ್ ಕಂಪ್ಲೀಷನ್ ಇದನ್ನು ಕೂಡ ನೋಡೋಣ. ಓಕೆ, ಸೊ ಇದನ್ನು ಕೂಡ ತಿಳಿಸ್ಕೊಡ್ತೀನಿ. ಬಹಳ ಸ್ಟೂಡೆಂಟ್ಸ್ ಇದ್ರ ಮೇಲೆ ಭಾಳ ಇಂಟ್ರೆಸ್ಟಿಂದ ಸರ್ಚ್ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಇದಾದಮೇಲೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸು ಮತ್ತು ಮಿನಿಮಮ್ CGPA ಅಂತಿದೆಲ್ಲ, ಇವೆರಡು ನೋಡೋಣ. ಅದಾದಮೇಲೆ ಅಟೆಂಡೆನ್ಸ್ ರಿಕ್ವೈರ್ಮೆಂಟ್ ಅಂತಿದೆ, ಇದು ನೋಡೋಣ. ಅದಾದಮೇಲೆ ಲಾಸ್ಟ್ ಅನ್ಫೇರ್ ಮೀನ್ಸ್ ಆ್ಯಂಡ್ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತಿದೆಯಲ್ಲ, ಇದನ್ನೊಂದು ನೋಡೋಣ. ಆಯಿತಾ, ಸಾಕಿಷ್ಟೇ. ಸೊ ಅದೆಷ್ಟು ಪೇಜ್ ನಂಬರ್ ಎಷ್ಟಿದೆ? ಪೇಜ್ ನಂಬರ್ 10 ಇದೆ. ಸೊ ಪೇಜ್ ನಂಬರ್ 10 ಓಪನ್ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಡ್ಯೂರೇಷನ್ ಆಫ್ BE BTech ಪ್ರೋಗ್ರಾಮ್ ಅಂದ್ಬಿಟ್ಟು, ಹೌದಾ? ಸೊ ಇಲ್ಲಿ VT ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. 4 ವರ್ಷ ನೀವು ಡಿಗ್ರಿ ಈ ಒಂದು ಕೋರ್ಸ್ನ ಓದಬೇಕಾಗುತ್ತೆ. ನೀವು ಒಂದು ವೇಳೆ ಫಸ್ಟ್ ಇಯರಿಂದ ಜಾಯ್ನ್ ಆಗಿದ್ರೆ, ಲೈಕ್ PUC ಕಂಪ್ಲೀಟ್ ಆದಮೇಲೆ ನೀವು ಫಸ್ಟ್ ಇಯರಿಂದ ಜಾಯ್ನ್ ಆಗ್ತಿರಲ್ಲ ಡಿಗ್ರಿ ಕೋರ್ಸ್ಗೆ. ಸೊ ನೀವು 4 ವರ್ಷ ಇರುತ್ತೆ, 4 ವರ್ಷ ಈ ಒಂದು ಕೋರ್ಸ್ ಇರುತ್ತೆ, ಕಂಪ್ಲೀಟ್ ಮಾಡ್ಕೋಬೇಕು. ಆ್ಯಂಡ್ 8 ಸೆಮಿಸ್ಟರ್ಸ್ ಅನ್ನೋದು ಇರ್ತವೆ ನಿಮಗೆ. ಆ್ಯಂಡ್ 4 ಸಮ್ಮರ್ ಸೆಮಿಸ್ಟರ್ಸ್ ಇರ್ತವೆ. ಓಕೆ, ಸೊ ಯಾರಿಗಿದು PUCಯಿಂದ ಜಾಯ್ನ್ ಆಗಿ ಫಸ್ಟ್ ಇಯರಿಂದ ಓದ್ತಾರಲ್ಲ, 4 ವರ್ಷ ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ ಡಿಗ್ರಿ, ಅವರಿಗೆ. ಸೊ ಇನ್ ಕೇಸ್ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್ ಇರ್ತಾರಲ್ಲ, ನಿಮ್ಗೆ ಎಷ್ಟಿದೆ ಅಂತಂದರೆ 3 ಅಕಾಡೆಮಿಕ್ ಇಯರ್ಸ್, 3 ವರ್ಷ ಇದೆ. ಆ್ಯಂಡ್ 6 ಸೆಮಿಸ್ಟರ್ಸ್ ಇರ್ತವೆ ನಿಮಗೆ. ಆ್ಯಂಡ್ ಸಮ್ಮರ್ ಸೆಮಿಸ್ಟರ್ ಎಷ್ಟಿರ್ತವೆ? 3 ಇರ್ತವೆ. ಓಕೆ, ಸೊ ಇದು ಡ್ಯೂರೇಷನ್ ಗೊತ್ತಾಯಿತು. ಸೊ ನೆಕ್ಸ್ಟು ಪೇಜ್ ನಂಬರ್ 11. ಸೊ ಇದು ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ BE BTech ಪ್ರೋಗ್ರಾಮ್ ಆ್ಯಂಡ್ ಟೈಮ್ ಲಿಮಿಟ್ ಫಾರ್ ಕಂಪ್ಲೀಷನ್. ಸೊ PUC ಅಥವಾ 12th ಅವ್ರು ಈಕ್ವಲೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? ಸೊ PUC ಕಂಪ್ಲೀಟ್ ಆಗಿ ನೀವು, ನಾನು ಆವಾಗಲೇ ಹೇಳ್ದಂಗೆ PUC ಕಂಪ್ಲೀಟ್ ಆಗಿ ಫಸ್ಟ್ ಇಯರಿಂದ 4 ವರ್ಷ ಓದ್ತೀರಾ, ಹೌದಾ? ಪ್ಲಸ್ ನಿಮಗೆ ಇನ್ನೂ 4 ವರ್ಷ ಟೈಮ್ ಇರುತ್ತೆ. ಸೊ ಟೋಟಲ್ ಎಷ್ಟಾಯಿತು? 8 ಇಯರ್ಸ್ ಆಯಿತು. ಸೊ ಇಲ್ಲಿ 8 ಇಯರ್ಸ್ ನಿಮಗೆ ಚಾನ್ಸ್ ಇರುತ್ತೆ. 8 ವರ್ಷ ಒಳಗಡೆ ನೀವು ಕ್ಲಿಯರ್ ಮಾಡ್ಕೋಬೇಕು. ಸೊ ನೀವು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿಬಿಡ್ತಾರೆ. 8 ಇಯರ್ಸ್ ಅಂತ ತಕ್ಷಣ ಡಿಗ್ರಿ ಕಂಪ್ಲೀಟ್ ಆಗಿ 8 ವರ್ಷ ಅನ್ಕೋತಾರೆ. ಹಂಗಲ್ಲ, ಡಿಗ್ರಿ ಓದ್ತೀರಾ 4 ವರ್ಷ, ಅದ್ರ ಜೊತೆಗೆ ಪ್ಲಸ್ 4 ವರ್ಷ. ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಇರುತ್ತೆ ಅಂತ? ಸೊ ಟೋಟಲ್ 8 ಇಯರ್ಸ್ ನಿಮಗೆ ಟೈಮ್ ಇರುತ್ತೆ. ಈ 8 ವರ್ಷದಲ್ಲೇ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ವೇಳೆ ಬ್ಯಾಕ್ಲಾಗ್ ಇತ್ತಪ್ಪ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತೆ ನೀವು ಫಸ್ಟ್ ಇಯರಿಂದನೇ ಓದ್ತೀರ ನೋಡಿ. ನಿಮಗೆ ಮತ್ತೆ ಫಸ್ಟ್ ಇಯರಿಂದ ಓದಬೇಕು ಅಂತ ಆಸೆ ಇತ್ತಂದರೆ, ದುಡ್ಡು ಜಾಸ್ತಿ ಇತ್ತು ಮತ್ತು ಫಸ್ಟ್ ಇಯರಿಂದ ಓದಬೇಕು, ಟೈಮ್ ವೇಸ್ಟ್ ಮಾಡಬೇಕಿತ್ತಂದರೆ ಅದು ನಿಮ್ಮ ಇಷ್ಟ. ಓಕೆ, ಸೊ ನಿಮಗೆ ಬಿಟ್ಟಿದ್ದು. ಸೊ ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಮತ್ತೆ ನಿಮಗೆ ಟೈಮ್ ಅನ್ನೋದು ಇರುತ್ತೆ, 4 ವರ್ಷ ಟೈಮ್ ಇರುತ್ತೆ, ಬಟ್ ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ಕೊಂಡ್ರೆ ಬೆಸ್ಟ್. ಆ್ಯಂಡ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಲ್ಯಾಟರಲ್ ಎಂಟ್ರಿಯಿಂದ ಜಾಯ್ನ್ ಆಗಿರ್ತಾರಲ್ಲ, ನಿಮ್ಗೆ ಎಷ್ಟು ಚಾನ್ಸ್ ಇರುತ್ತೆ ಅಂತಂದರೆ, ನೀವು 3 ವರ್ಷ ಓದ್ತೀರಾ, ಹೌದಾ? ಪ್ಲಸ್ 3 ಇಯರ್ಸ್, ಟೋಟಲ್ ಎಷ್ಟು? 6 ಇಯರ್ಸ್. 3 ವರ್ಷ ಓದ್ತೀರಾ, ಇದು ಕೋರ್ಸಲ್ಲಿ ಆ್ಯಡ್ ಆಗಿರುತ್ತೆ. ಅದ್ರ ಜೊತೆಗೆ ಪ್ಲಸ್ 3 ಇಯರ್ಸ್ ಎಕ್ಸ್ಟ್ರಾ 3 ವರ್ಷ ನಿಮಗೆ ಟೈಮ್ ಇರುತ್ತೆ. ಟೋಟಲ್ ಎಷ್ಟಾಯಿತು? 6 ಇಯರ್ಸ್ ಆಯಿತು. ಓಕೆ, ಅರ್ಥ ಆಯ್ತಲ್ಲ ನಿಮಗೆ? ಸೊ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ 6 ಇಯರ್ಸು, ನಾರ್ಮಲ್ PUCಯಿಂದ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸ್ಗೆ 8 ಇಯರ್ಸ್ ಇಷ್ಟು ಟೈಮ್ ಇರುತ್ತೆ. ಸೊ ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪೇಜ್ ನಂಬರ್ 17. ಓಕೆ, ಪೇಜ್ ನಂಬರ್ 17ಅಲ್ಲಿ ನೋಡ್ತಾ ಇರ್ಬೋದು ಅಟೆಂಡೆನ್ಸ್ ರಿಕ್ವೈರ್ಮೆಂಟ್ ಎಷ್ಟಿದೆಪ್ಪ ಇಲ್ಲಿ, ಇದೆಲ್ಲ ಓದೋ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ 85%. 100%ಅಲ್ಲಿ ಎಷ್ಟಿರಬೇಕು? 85% ಇರಬೇಕು. ಸೊ ಮೊದಲು 75 ಇತ್ತು, 70 ಇತ್ತು, ಬಟ್ ಇವಾಗ ಚೇಂಜಸ್ನ ಮಾಡಿದ್ದಾರೆ. ಓಕೆ, ಸೊ 85% ಅಟೆಂಡೆನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಒಂದು ವೇಳೆ ಅಟೆಂಡೆನ್ಸ್ ನೀವು ಎಲಿಜಿಬಲ್ ಇಲ್ಲ ಅಂತಂದರೆ ಕಾಲೇಜವರು ನಿಮಗೆ ಲೈಕ್ ನೀವು ಎಕ್ಸಾಮ್ ಕುಂದ್ರೋಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ಅವರು ನೀವು ಎಷ್ಟು ಸ್ಟ್ರೈಕ್ ಮಾಡಿದ್ರು ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ಸೊ ಕೋರ್ಟ್ ಕೇಸ್ ಹಾಕಿದ್ರು ಕೂಡ ಏನೂ ಮಾಡೋಕ್ಕಾಗಲ್ಲ. ಸೊ ಅಟೆಂಡೆನ್ಸ್ ಕಂಪಲ್ಸರಿ ಇರುತ್ತೆ. ನಿಮಗೇನಾದರೂ ಮೆಡಿಕಲ್ ಪ್ರಾಬ್ಲಮ್ ಇತ್ತು, ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇತ್ತಂದರೆ ನೀವು ಕಾಲೇಜ್ಗೆ ಇನ್ಫಾರ್ಮ್ ಮಾಡಲೇಬೇಕು. ಅಟ್ಲೀಸ್ಟ್ HODಗಾದರೂ ಇನ್ಫಾರ್ಮ್ ಮಾಡಲೇಬೇಕು. ಓಕೆ, ಸೊ ಪರ್ಮಿಷನ್ ತೊಗೋಬೇಕಾಗುತ್ತೆ. ಸೊ ಸುಮ್ಮನೆ ಯಾರು ನಿಮಗೆ ಲೀವ್ ಕೊಡಲ್ಲ. ಆ್ಯಂಡ್ ಇನ್ನು ಕೆಲವೊಂದು ಕಾಲೇಜಸ್ಗಳು ಇರ್ತವೆ, ಲೈಕ್ ಅವರು ಅಮೌಂಟ್ ತೊಗೋತಾರೆ ಇಷ್ಟು, ಹೌದಾ? ಸೊ ಇಷ್ಟು ಒಂದು 2,000, 3,000, 5,000 ರೂಪಾಯಿ ಕೊಡ್ರಿ, ನಾನು ಅಟೆಂಡೆನ್ಸ್ ಕೊಡ್ತೀನಿ ಅಂತ ಕಾಲೇಜಸ್ ಕೂಡ ಇರ್ತವೆ. ಸೊ ನೆಕ್ಸ್ಟ್ ಪೇಜ್ ನಂಬರ್ 21. ಓಕೆ, ಸೊ ಪೇಜ್ ನಂಬರ್ 21ಅಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸು ಮತ್ತು ಮಿನಿಮಮ್ CGPA ಎಷ್ಟಿರಬೇಕಪ್ಪ? CGPA ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಅಂತಿದೆ. ಸೊ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮೇಂಟೈನ್ ಮಾಡಿರಿ, ಲೈಕ್ 7, 8 ಆ ರೀತಿ ಮೇಂಟೈನ್ ಮಾಡಿದರೆ ಚಲೋ. ಸೊ ಜಾಬಿಗೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಆ್ಯಂಡ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಅಂತ ಗೊತ್ತೇ ಇರುತ್ತೆ ನಿಮಗೆ. 100ಗೆ 35, 50ಗೆ 18 ಮಾರ್ಕ್ಸ್. ಓಕೆ, ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಗೊತ್ತಾಯಿತು. ಅದಾದಮೇಲೆ ಮಿನಿಮಮ್ CGPA ಗೊತ್ತಾಯಿತು. ಸೊ ಇದಕ್ಕಿಂತ ಕಮ್ಮಿ ಇತ್ತಂದರೆ ನೀವು ಎಲಿಜಿಬಲ್ ಇರೋಂಗಿಲ್ಲ.
ಸೊ ಆದಷ್ಟು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಮಾರ್ಕ್ಸ್. ಓಕೆ. ಅದಾದಮೇಲೆ ಲಾಸ್ಟ್ ಪೇಜ್ ನಂಬರ್ 25 ಅಲ್ಲಿದೆ. ಆ ಒಂದು ಪಾಯಿಂಟ್ ಹೇಳ್ತೇನೆ ನಿಮಗೆ. ಓಕೆ. ಇದು ಲಾಸ್ಟ್ ಪಾಯಿಂಟು, ಅನ್‌ಫೇರ್ ಮೀನ್ಸ್ ಆ್ಯಂಡ್ ಡಿಸಿಪ್ಲಿನರಿ ಆ್ಯಕ್ಷನ್. ಸೊ ನೀವು ಒಂದು ವೇಳೆ ಚೀಟಿಂಗ್ ಮಾಡೋಕಲ್ಕ, ಎಕ್ಸಾಮ್ ಟೈಮಲ್ಲಿ ಚೀಟಿಂಗ್ ಮಾಡೋಕಲ್ಕ ಸಿಗಿಬಿದ್ದರೆ ಮಾಲ್ ಪ್ರಾಕ್ಟೀಸ್ ಆಗ್ತಾರೆ. ಮಾಲ್ ಪ್ರಾಕ್ಟೀಸ್ ಆದರೆ ಬಹಳ ಅಂದರೆ ಬಹಳ ತೊಂದರೆ ಆಗುತ್ತೆ ನಿಮ್ಮ ಫ್ಯೂಚರಿಗೆ. ಓಕೆ. ಆ್ಯಂಡ್ ನಿಮಗೆ ಟಿ ಸಿನೂ ಕೊಡ್ಬೋದು, ಇಲ್ಲಾಂತಂದರೆ ಲೈಕ್ ಡಿಬಾರ್ ಮಾಡ್ಬೋದು 3 ವರ್ಷ, 2 ವರ್ಷ. ಸೊ ಚೀಟಿಂಗ್ ಮಾಡೋದು ಆದಷ್ಟು ಕಡಿಮೆ ಮಾಡಿರಿ. ಸೊ ಈಸಿ. ನೀವು ಕುಂತು ಚೀಟಿಂಗ್ ಮಾಡೋ ಬದಲು, ಅಥವಾ ಅದೇನು ಸ್ಲಿಪ್ಸ್ ಎಲ್ಲ ನೀವು ಎಲ್ಲ ಬರೀತೀರಲ್ಲ ಚೀಟಿಂಗ್ ಮಾಡೋದಕ್ಕೆ, ಅದೇ ಚೀಟಿಂಗ್ ಮಾಡೋ ಸಮಯದಲ್ಲಿ ಓದಿದರೆ ಇನ್ನೂ ಈಸಿ ಅಲ್ಲ, ಆರಾಮ್ ಪಾಸ್ ಆಗ್ಬೋದು. ಸೊ ನೀವು ಕಾಂಪ್ಲಿಕೇಟೆಡ್ ಲೈಕ್ ಲಾಸ್ಟ್ ಮೂಮೆಂಟಲ್ಲಿ ನೀವು ದೊಡ್ಡ ದೊಡ್ಡ ಸಬ್ಜೆಕ್ಟ್ ಎಲ್ಲ ಓದ್ತೀನಿ ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 1 ವೀಕು, 3 ಡೇಸು, 2 ಡೇಸ್ ಆದರೂ ಓದ್ಕೊಂಡ್ರೆ ಇಂಪಾರ್ಟೆಂಟ್ ಕ್ವೆಶನ್ಸು, ಸೊ ಈಸಿ ಪಾಸ್ ಆಗ್ತೀರಾ. ಸೊ ಡಿಸಿಪ್ಲಿನರಿ ಆ್ಯಕ್ಷನ್ ಇವೆಲ್ಲ ತೊಗೊಂಡ್ರೆ ವಿ ಟಿ ಅವ್ರು ಮಾಲ್ ಪ್ರಾಕ್ಟೀಸ್ ಆಯ್ತಂದರೆ ಮತ್ತೆ ನೀವು ವಿ ಟಿ ಯುಗೆ ಹೋಗಬೇಕು. ಅಲ್ಲಿ ಹೋಗಿ ಭೇಟಿ ಆಗಬೇಕು. ಅವಾಗ ನಿಮಗೆ ಎಲ್ಲೆಲ್ಲೋ ಕುಂದಿರಿಸ್ತಾರೆ, ಟೈಮ್ ವೇಸ್ಟ್ ಮಾಡಿಸ್ತಾರೆ, ಯಾರು ರೆಸ್ಪಾನ್ಸೇ ಕೊಡಲ್ಲ ಸರಿಗ ನಿಮಗೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಆ್ಯಂಡ್ ಕಾಲೇಜವರು ಕೂಡ ನಿಮಗೆ ಕೇರೇ ಮಾಡಲ್ಲ. ಯಾರ್ಯಾರು ಮಾಲ್ ಪ್ರಾಕ್ಟೀಸ್ ಆಗಿರ್ತದಲ್ಲ, ಒಂದ್ಸತಿ ಅವ್ರಿಗೆ ಒಂದು ಮಾತನ್ನ ಕೇಳ್ರಿ. ಯಾರ್ಯಾರು ಮಾಲ್ ಪ್ರಾಕ್ಟೀಸ್ ಆಗಿ ಅವ್ರ ಕೇಸ್ ಹಾಕಿರ್ತದಲ್ಲ, ಅವ್ರಿಗೊಂದು ಮಾತು ಕೇಳ್ರಿ. ಯಾರು ನಿಮ್ಗೆ ಗೊತ್ತಿತ್ತಂದರೆ ಪರಿಚಯ ಇದ್ದವ್ರಿಗೆ, ಅವರೇ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಈ ಜೀವನದಲ್ಲಿ ಇನ್ನೊಂದ್ಸತಿ ನಾನು ಚೀಟಿಂಗೇ ಮಾಡೋಂಗಿಲ್ಲ ಅಂತ ಅವರೇ ಖುದ್ದಾಗಿ ಹೇಳ್ತಾರೆ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರುತ್ತೆ ಅವರಿಗೆ. ಅಷ್ಟೆಲ್ಲ ತಿರುಗಾಡಿರ್ತಾರೆ, ವಿ ಟಿ ಯು, ಬೆಳಗಾವಿ ಎಲ್ಲ ಹೋಗಿ ಬಂದಿರ್ತಾರೆ. ಸೊ ಯಾರೂ ರೆಸ್ಪಾನ್ಸೇ ಕೊಡೋಂಗಿಲ್ಲ ಸರಿಗ. ಸೊ ಬಹಳ ದೊಡ್ಡ ಪ್ರಾಬ್ಲಮ್ ಇದು. ಮ್ಯಾಲ್ ಪ್ರಾಕ್ಟೀಸ್ ಆಗಿರ್ಬೋದು, ಬೇರೆ ಯಾವುದೇ ಒಂದು, ಇವಾಗ ಇನ್ವಿಜಿಲೇಟರ್ ಬಂದು ನೀವು ಚೀಟಿಂಗ್ ಮಾಡೋಕಲ್ಕ, ನೀವು ಹೊಡೆಯೋದಾಗಿರ್ಬೋದು, ಜಗಳ ಆಡೋಕೆ ಆಗಿರ್ಬೋದು, ಇಲ್ಲಾಂತಂದ್ರೆ ರ್ಯಾಗಿಂಗು, ಸೊ ಇಂಥವೆಲ್ಲ ಡಿಸಿಪ್ಲಿನರಿ ಆ್ಯಕ್ಷನ್ ಕೆಳಗಡೆನೇ ಬರುತ್ತೆ. ಸೊ ಆದಷ್ಟು ನೀವು ಅವಾಯ್ಡ್ ಮಾಡಿರಿ. ಸೊ ಯೂನಿವರ್ಸಿಟಿ ದೊಡ್ಡದಿದೆ. ಸೊ ವಿ ಟಿ ಅವರು ಬರ್ತಾ ಬರ್ತಾ ಎಲ್ಲ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ. ಸೊ ನಿಮಗೆ ಇವೆಲ್ಲ ಗೊತ್ತಿರಬೇಕು. ಸೊ ಅನ್ನೆಸೆಸರಿ ನಿಮ್ಗೆ ಏನಕ್ಕೆ ಈ ರೀತಿ ಪ್ರಾಬ್ಲಮ್ಸ್ ಅಂತ ಅನ್ಕೊತೀರ, ಹೌದಾ? ಸೊ ನಿಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ಕಳಿಸ್ತಾರೆ ಕಾಲೇಜ್ಗೆ, ಓದ್ರಿ ಚೆನ್ನಾಗಿ ಅಷ್ಟೇ. ಸೊ ಚೀಟಿಂಗ್ ಗೀಟಿಂಗ್ ಮಾಡೋಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಜಸ್ಟ್ ಪಾಸ್ ಆದರೂ ಪರವಾಗಿಲ್ಲ, ಓದ್ರಿ, ಓದಿ ಬರೀರಿ. ಅದು ಬಿಟ್ಟರೆ ಚೀಟಿಂಗ್ ಮಾಡಿದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನು ಚೀಟಿಂಗ್ ಮಾಡಿ ಬರ್ದೀನಿ ಅಂತ ಆ ಒಂದು ಮೂಮೆಂಟ್, ಆ ಒಂದು ಫೀಲ್ ಅನ್ನೋದು ಇರುತ್ತೆ ನಿಮಗೆ. ಚೀಟಿಂಗ್ ಮಾಡಿ ನಾನು ಡಿಗ್ರಿ ತೊಗೊಂಡಿನಿ, ನಿಯತ್ತಾಗಿ ತೊಗೊಂಡಿಲ್ಲ ಅಂತ ಒಂದು ಮೈಂಡಲ್ಲಿ ಆ ಒಂದು ಥಾಟ್ ಓಡ್ತಾನೆ ಇರುತ್ತೆ, ಯಾವಾಗಲೂ ಸಾಯೋವರೆಗೂ ಓಡ್ತಾ ಇರುತ್ತೆ. ಸೊ ಆದಷ್ಟು ಚೀಟಿಂಗ್ನ ಕಡಿಮೆ ಮಾಡಿಬಿಟ್ಟು ಓನಾಗಿ ಬರೀರಿ. ಫೇಲ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕೂತು ಬರೆದು ಪಾಸ್ ಆಗಿರಿ. ಅದೇ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೇನೆ. ಓಕೆ ಸ್ಟೂಡೆಂಟ್ಸ್, ನಾನು ನಿಮಗೆ ಕೆಲವೊಂದು ರೆಗ್ಯುಲೇಷನ್ಸ್ ಅನ್ನೋದನ್ನು ತಿಳಿಸ್ಕೊಟ್ಟಿನಿ, ಇಂಪಾರ್ಟೆಂಟು. ಸೊ ಇವನ್ನೆಲ್ಲ ಕವರ್ ಮಾಡಬೇಕಂದ್ರೆ ಇನ್ನು ಇದೆಲ್ಲ ಬಹಳಷ್ಟು ರೆಗ್ಯುಲೇಷನ್ಸ್ ಇದ್ದಾವೆ. ಸೊ ಎಲ್ಲನೂ ಕವರ್ ಮಾಡಬೇಕಂದ್ರೆ ಬಹಳ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಇರುತ್ತೆ ಅವನ್ನ ತಿಳಿಸ್ಕೊಟ್ಟಿನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.